ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿಗೆ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ. ತಿಂಡಿಗೆ ತುಂಬ ವೆರೈಟೀಸ್ ಆಫ್ ಫುಡ್ ಇತ್ತು. ಬಟ್ ನಾವಾದರೂ ತಿಂದಿದ್ದು ಇಡ್ಲಿನೇ. ಇಡ್ಲಿ ತಿಂದ್ಕೊಂಡು ಒಂದು ಲೋಟ ಜ್ಯೂಸ್ ಕುಡ್ಕೊಂಡು ನಾನು ನಮ್ಮ ಬಸ್ ಕಡೆಗೆ ಹೊರಟೆ. ಇದು ನಮ್ಮ ಕಲಬುರ್ಗಿ ಅಥವಾ ಗುಲ್ಬರ್ಗಾದ 2ನೇ ದಿನ. ಬಸ್ ಹತ್ಕೊಂಡು ನಾವು ಆಫೀಸ್ ಕಡೆಗೆ ಹೊರಟಿದ್ದೀವಿ. ಸೊ ಫೈನಲಿ ನಾವು ಜೆಸ್ಕಾಮ್ ಆಫೀಸ್ಗೆ ರೀಚ್ ಆದ್ವಿ. ಬಸ್ ಇಳಿದು ಆಫೀಸ್ ಒಳಗಡೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಆಫೀಸರ್ ತುಂಬ ಫ್ರೆಂಡ್ಲಿ ಇದ್ದಾರೆ. ನಾವೇನೇ ಡೌಟ್ಸ್ ಕೇಳಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ಡೌಟ್ಸ್ನೆಲ್ಲ ರಿಸಾಲ್ವ್ ಮಾಡ್ತಿದ್ದಾರೆ. ಸೊ ನಮ್ಮ ವರ್ಕ್ ಕೂಡ ಈಸಿಯಾಗಿ ಹೋಗ್ತಾ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಗೆ ಕೊಟ್ಟಿರೋ ಕಾನ್ಫರೆನ್ಸ್ ಹಾಲ್ಗೆ ಎಂಟ್ರಿ ಆಗಿ ನಾವು ವರ್ಕ್ನ ಶುರು ಮಾಡಿದ್ವಿ. ವರ್ಕ್ ಸ್ವಲ್ಪ ಹೊತ್ತು ಮಾಡಿ ಅದಾದಮೇಲೆ ಲಂಚ್ ಬ್ರೇಕ್ ಬಂತು. ಊಟ ಮಾಡೋಣ ಅಂತ ಕ್ಯಾಂಟೀನಿಗೆ ಬಂದ್ವಿ. ಜೆಸ್ಕಾಮ್ ಪಕ್ಕದಲ್ಲೇ ಇರೋ ಕ್ಯಾಂಟೀನಿಗೆ ಬಂದಿದ್ದೀವಿ. ಕ್ಯಾಂಟೀನ್ ತುಂಬ ಚೆನ್ನಾಗಿದೆ, ಹಾಗೆ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಊಟಕ್ಕೆ ಇವತ್ತು ಏನೇನು ಮಾಡಿದರು ಅಂತ ಹೇಳಿದ್ರೆ, ಸೊ ವೆಜಿಟೇಬಲ್ ಸಲಾಡ್ ಇತ್ತು, ಜಾಮೂನ್ ಇತ್ತು, ರೊಟ್ಟಿ ಇತ್ತು, ಎಣ್ಗಾಯಿ ಇತ್ತು, ಹಾಗೆ ಒಂದು ಕಾಳ್ದು ಗೊಜ್ಜಿತ್ತು. ಅದಾದಮೇಲೆ ಅನ್ನ, ಸಾಂಬಾರು, ಮೊಸರು, ಹಪ್ಳ ಹಾಗೆ ಮಜ್ಜಿಗೆ ಇತ್ತು. ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ವರ್ಕ್ ಮಾಡಿ ಅಲ್ಲಿಂದ ನಾವು ರಾತ್ರಿ ಊಟಕ್ಕೆ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಖುಷಿ ಕೊಟ್ಟಿದ್ದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಹಳೆ ಏನಂತಾರೆ, ನಮಗೆ ಹಳೆ ಕೋಆರ್ಡಿನೇಟ್ ಆಫೀಸರ್ ಆದ ಶಿವಶಂಕರ್ ಸರ್ನ ಮೀಟ್ ಮಾಡಿದ್ವಿ. ಅವ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಹಾಗೆ ನಮ್ಮನ್ನು ನೆನಪು ಕೂಡ ಇಟ್ಕೊಂಡಿದ್ರು. ಅದು ತುಂಬ ಖುಷಿ ಕೊಡ್ತು. ಹೋಗ್ತಾ ದಾರಿನಲ್ಲೇ ಬಸ್ ನಿಲ್ಲಿಸಿದ್ರು. ಎದುರುಗಡೆ ಯಾವುದೋ ಪೂರ್ಣಾನಂದ ಅಂತ ರೆಸ್ಟೋರೆಂಟ್ ಇತ್ತು. ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ನಾನು, ನಮ್ಮ ಸರ್ ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಸೊ ಮೆನ್ಯೂ ಇತ್ತು, ಆಚೆ ಕಡೆ ಬೋರ್ಡಲ್ಲೇ ಹಾಕಿದ್ರು ಏನೇನು ಮೆನ್ಯೂ ಇದೆ ಅಂತ. ಒಳಗಡೆ ಎಂಟ್ರಾದ್ವಿ. ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡೋಣ ಅಂತ. ಆ್ಯಕ್ಚುಲಿ ಆ್ಯಂಬಿಯನ್ಸ್ ಸ್ವಲ್ಪ ಚೆನ್ನಾಗೇ ಇತ್ತು. ಸೊ ನೋಡಿ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ಬಟ್ ಇನ್ನೂ ಯಾರೂ ಕಸ್ಟಮರ್ಸ್ ಇರಲಿಲ್ಲ ಹೋಟೆಲಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾವು ಫುಲ್ ಹೋಟೆಲ್ದು ವಿಡಿಯೋ ಮಾಡಿಕೊಂಡು ಫೈನಲಿ ಹೋಟೆಲ್ಗೆ ಹೋಗಿದ್ದಕ್ಕೆ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಅಲ್ಲಿಂದ ಮತ್ತೆ ನಮ್ಮ ಬಸ್ ಹತ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನಾವಿವತ್ತು ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂತಂದರೆ, ರಾತ್ರಿ ಊಟಕ್ಕೆ ಸೊ ಶಿರಾ ಪಂಜಾಬ್ ಡಾಬಾಗೆ ಬಂದಿದ್ದೀವಿ. ಸೊ ಅಲ್ಲಿಗೆ ನಾವೆಲ್ಲ ಎಂಟ್ರಾಗ್ತಿದ್ದೀವಿ. ಸೊ ಈ ಹೋಟೆಲಲ್ಲಿ ನಾನ್ ವೆಜ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಏನೇನು ಆರ್ಡ್ರ್ ಮಾಡಿದ್ವಿ ಅಂತಂದರೆ, ಚಿಕನ್ಸ್ ಗ್ರೇವಿ ಅಥವಾ ಸುಕ್ಕ, ಅದಾದಮೇಲೆ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ, ಅದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ವಿ, ಅದಾದಮೇಲೆ ನನ್ನ ಫೇವ್ರೆಟ್ ಮಟನ್ ಹಾಗೆ ನಳ್ಳಿ ಮೂಳೆ ಕೂಡ ಇತ್ತು, ಅದನ್ನು ತಿಂದ್ವಿ. ನಾನು ನಳ್ಳಿ ಮೂಳೆ ಅಂದರೆ ಇಷ್ಟ ನನಗೆ. ಅದಾದಮೇಲೆ ಬುರ್ಜಿ ಆರ್ಡ್ರ್ ಮಾಡಿದ್ವಿ. ಎಗ್ ಬುರ್ಜಿನೂ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ರೊಟ್ಟಿ ಆರ್ಡ್ರ್ ಮಾಡಿದರು. ರೋಟಿನ ತಿಂದು ನಾನು ನಾನ್ ಆರ್ಡ್ರ್ ಮಾಡಿದ್ದೆ, ಬಟರ್ ನಾನು. ಅದು ಕೂಡ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ. ಅದಾದಮೇಲೆ ಚಿಕನ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ವಿ, ನಾನ್ ಮತ್ತು ರೋಟಿ ಜೊತೆಗೆ. ಅದಾದಮೇಲೆ ಚಿಕನ್ ಕೊಲ್ಹಾಪುರಿ ತುಂಬ ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ಚಿಕನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಫೈನಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ತಿಂದ್ಕೊಂಡು ನಮ್ಮ ಊಟನ ಕಂಪ್ಲೀಟ್ ಮಾಡಿಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಎದ್ದು ಹೊರಟ್ವಿ. ಹಾಗೆ ಅದೇ ಹೋಟೆಲಲ್ಲಿ ಜೋಕಾಲಿ ಇದ್ದಿದ್ದರಿಂದ ನಮ್ಮ ಜೂನಿಯರ್ಸ್ ಕೂತಿದ್ರು. ಅವ್ರನ್ನ ಎಬ್ಬಿಸಿ ನಾನು ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ನಾನು ಎಂಜಾಯ್ ಮಾಡಿ, ನನಗೆ ಬಾಯಿ ಮಾಡೋಕ್ಕೆ ಅಂತ ಬೆಕ್ಕು ಬಂದಿತ್ತು. ಆ ಬೆಕ್ಕಿಗೆ ಬಾಯಿ ಮಾಡಿ ಅಲ್ಲಿಂದ ಹೊರಟ್ವಿ. ಸೊ ಹೋಗ್ತಾ ಸಾಂಗ್ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ಬಾಯ್ಸ್ ಎಲ್ಲ ಮಜಾ ಮಾಡಿಕೊಂಡು ವರ್ಕ್ ಫ್ರಸ್ಟ್ರೇಷನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಫೈನಲಿ ನಾವು ಉಳ್ಕೊಂಡಿರೋ ಹೋಟೆಲ್ಗೆ ಬಂದು ರೀಚ್ ಆದ್ವಿ. ಆಲ್ರೆಡಿ ಲೇಟಾಗಿತ್ತು, ಅದಕ್ಕಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಸೊ ಫೈನಲಿ ನಮ್ಮ ರೂಮ್ಗೆ ಹೋಗಿ ಕೀನ ಓಪನ್ ಮಾಡಿಕೊಂಡು ಡೋರ್ ಎಂಟರ್ ಆಗಿ ಸೊ
ನಮ್ಮ ರೂಮಿಗೆ ನಾನೇ ಲೈಟ್ ತೊಗೊಂಬಂದು ಕೊಟ್ಟೆ. ಆ ಥರ ಏನಿಲ್ಲ, ಕೀ ಇನ್ಸರ್ಟ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.